ಹಾಯ್ ಹಲೋ ನಮಸ್ತೆ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸ್ವರ್ಬ. ವೀಕ್ಷಕರೇ, ಡಿಗ್ರಿ ಮುಗಿತು, ಮುಂದೇನು ಮಾಡಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆ, ಗೊಂದಲ ಸಹಜವಾಗಿಯೇ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳು, ಗೊಂದಲಗಳು, ಜಿಜ್ಞಾಸೆಗಳಿಗೆ ಒಂದೇ ಉತ್ತರ ಅಂದರೆ ಅದು ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಹಾಗಾದರೆ ಈ ಕಾಲೇಜಿನ ವಿಶೇಷತೆ ಏನು? ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಕಾಲೇಜಿನಲ್ಲಿರುವಂತಹ ಯೋಜನೆಗಳೇನು? ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಆ ಕಾಲೇಜಿನ 3 ವಿಶೇಷ ಅತಿಥಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಕುಮಾರ್ ಕೆ ಆರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಪ್ಲೇಸ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಹೆಡ್ ಆದಂತಹ ಮಮತಾ BS ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಅನುಷಾ KM ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಸರ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಸಂಸ್ಥೆಯಲ್ಲಿರುವಂತಹ ಕೋರ್ಸು ಜೊತೆಗೆ ಆ ಸಂಸ್ಥೆಯ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಡೆಫಿನೆಟ್ಲಿ. ಇದು ಭಾಳ ಹೆಮ್ಮೆ ಆಗುತ್ತೆ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಕ್ಕೆ. ನಮ್ಮ ಮಾಸ್ತರು ಸಂಸ್ಥೆಯ ಹೆಸರು ಕಮ್ಯುನಿಟಿ ಸೆಂಟರ್ ಅಂತ. ಇದು ಜಯನಗರ 2ನೇ ಬ್ಲಾಕಲ್ಲಿದೆ, ಹಾರ್ಟ್ ಆಫ್ ದ ಸಿಟಿ. ಇಲ್ಲಿ 1956ರಲ್ಲಿ ಇಂಥ ಸಂಸ್ಥೆ ಶುರುವಾಗಿರೋದು. ಶಿಕ್ಷಣಕ್ಕೆ ಅಂತಲೇ ಶುರುವಾಗಿರುವಂಥ ಒಂದು ಸಂಸ್ಥೆ. ಆವಾಗ ಸ್ಕೂಲ್ ಎಜುಕೇಷನಿಂದ ಶುರುವಾಗಿದೆ. ಹಾಗೆ ಇವಾಗ PGವರೆಗೂ ಇದೆ, KG to PG. ಒಬ್ಬ ವಿದ್ಯಾರ್ಥಿ ಒಂದು 6ನೇ ವರ್ಷಕ್ಕೆ ಅಥವಾ 5ನೇ ವರ್ಷಕ್ಕೆ ಸ್ಕೂಲ್ಗೆ ಶುರುವಾದರೆ ಅವರು ದೇ ಕ್ಯಾನ್ ಫಿನಿಶ್ ದರ್ PG ಆ್ಯಂಡ್ ದೇ ಕ್ಯಾನ್ ಗೋ ಔಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಸೊ 66 ವರ್ಷಗಳ ಸತತವಾಗಿ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ. ತುಂಬ ಫೇಮಸ್ ಇನ್ಸ್ಟಿಟ್ಯೂಷನ್ ಇನ್ ಸೌತ್ ಪಾರ್ಟ್ ಆಫ್ ಬ್ಯಾಂಗ್ಳೂರು. ಸೊ ನಮ್ಮ ಕಾಲೇಜು 2007ನಲ್ಲಿ PUC UG ಪ್ರೋಗ್ರಾಮ್ ಅಂದರೆ BCom, BBA, BCA. 2007ನಲ್ಲೇ ಸಹ MBA ಆ ಥರ ಶುರುವಾಗಿದೆ. ಸೊ ನಮ್ಮಲ್ಲಿ ಇವಾಗ MBA ಆ್ಯಂಡ್ MCA PG ಡಿಪಾರ್ಟ್ಮೆಂಟಲ್ಲಿರೋದು. ಸೊ 2007ನಲ್ಲಿ ಶುರುವಾಗಿದೆ. ಸೊ ನಮ್ಮಲ್ಲಿ 15 ವರ್ಷದ ಒಂದು PG ಪ್ರೋಗ್ರಾಮ್ ನಡೀತಾ ಇದೆ. ಸೊ ನಮ್ಮಲ್ಲಿ ಇವಾಗ ಏನಾಗಿದೆ, MBA 180 ಸೀಟ್ ಇದೆ. ಅದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಗೌರ್ಮೆಂಟ್ ಸೀಟು 90, ಒಂದು ಮ್ಯಾನೇಜ್ಮೆಂಟ್ ಸೀಟ್ 90. ಅದೇ ಥರ MCAಗೆ ಬಂದರೆ ನೀವು 120 ಸೀಟು ಟೋಟಲ್ ಇದೆ. ಅದರಲ್ಲಿ 60 ಗೌರ್ಮೆಂಟು, 60 ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಓಕೆ ಮೇಡಮ್, ಸರ್ ಹೇಳ್ತಾ ಇದ್ರು ತುಂಬ ಫೇಮಸ್ ಆಗಿರುವಂತಹ ಸಂಸ್ಥೆ ಅಂಥೇಳಿ. ಭಾಳಷ್ಟು ಜನರಿಗೆ ಪ್ರಶ್ನೆ ಇದ್ದೇ ಇರುತ್ತೆ, ಇಷ್ಟು ಪ್ರಸಿದ್ಧವಾಗಿರುವಂತಹ ಸಂಸ್ಥೆಗೆ ನಾವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳೋದು ಹೇಗೆ ಅಂಥೇಳಿ. ಆ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ಅದೇ ಸರ್ ಹೇಳ್ದಾಗೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಗವರ್ಮೆಂಟ್ ಕೋಟಾ ಅಂತ ಬರುತ್ತೆ. MBAಗೆ MCAಗೆ ಎರಡಕ್ಕೂ ಅಷ್ಟೇ 50-50. 50% ಮ್ಯಾನೇಜ್ಮೆಂಟ್ ಇಂದ ಬಂದ್ರೆ ಇನ್ನು 50% ಮಕ್ಕಳು ಗವರ್ಮೆಂಟ್ ಕೋಟಾದಿಂದ ಬರ್ತಾರೆ. ಸೊ ಮ್ಯಾನೇಜ್ಮೆಂಟ್ ಕೋಟಾ ಆದ್ರೆ ಕ್ಲಾರಿಟಿ ಇರುತ್ತೆ ಮಕ್ಕಳಿಗೆ. ಓಕೆ, ನಾನು ಈ ಕಾಲೇಜ್ ಸೇರ್ಬೇಕು, ವೆಬ್ಸೈಟ್ ಅಲ್ಲಿ ಅವ್ರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಇನ್ಸ್ಟಿಟ್ಯೂಷನ್ ಬಗ್ಗೆ. ಅಲ್ಲಿಂದ ಎಲ್ಲ ನಮಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಅವರು ಕಾಲೇಜ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಲ್ಲಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ತಾರೆ. ಇದು ಗೌರ್ಮೆಂಟ್ ಕೋಟಾ ಆದರೆ ಥ್ರೂ PGCET ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಅವರು ಥ್ರೂ ಕಟ್ ಆಫ್ ರ್ಯಾಂಕಿಂಗ್, ಯಾವುದೇ ಒಂದು ಕಾಲೇಜ್ ಜಾಯ್ನ್ ಆಗಬೇಕು ಅಂದ್ರೂ ಕಟ್ ಆಫ್ ರ್ಯಾಂಕಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಾಲೇಜಲ್ಲೂ 5000 to 6000 ಕಟ್ ಆಫ್ ರ್ಯಾಂಕಿಂಗ್ ಇದೆ. ಅದ್ರ ಮೂಲಕ ಅವರು ಕಾಲೇಜಸ್ ಸೆಲೆಕ್ಟ್ ಮಾಡಿಕೊಂಡು ಅವ್ರವ್ರ ಕ್ಯಾಟಗರಿ ವೈಸು ಬೇರೆ ಬೇರೆ ಕಟ್ ಆಫ್ ರ್ಯಾಂಕ್ ಇರುತ್ತೆ, ಅದನ್ನ ನೋಡಿಕೊಂಡು ಅವರು ಬರ್ತಾರೆ. ಬಟ್ ಇಲ್ಲಿ ಏನಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮಕ್ಕಳಿಗೆ. ಮ್ಯಾನೇಜ್ಮೆಂಟಲ್ಲಿ ಆ ಕನ್ಫ್ಯೂಷನ್ ಇರಲ್ಲ, ಡೈರೆಕ್ಟ್ ವಿಸಿಟ್ ಮಾಡ್ತಾರಲ್ಲ, ಹಾಗಾಗಿ PGCET ಏನಾಗುತ್ತೆ, ಮಕ್ಕಳೇನು ಅನ್ಕೊಳ್ತಾರೆ, ಎಕ್ಸಾಮ್ ಬರ್ದಿದ ತಕ್ಷಣ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ್ರೆ ಗೌರ್ಮೆಂಟ್ ಅವ್ರು ನಮ್ಗೊಂದು ಕಾಲೇಜ್ ಅಲೋಕೇಟ್ ಮಾಡ್ಬಿಡ್ತಾರೆ ಅಂತ. ಬಟ್ ಅದು ಹಾಗಲ್ಲ, ಅವರು ಒಂದು ದೊಡ್ಡ ಪ್ರೊಸೀಜರೇ ಇದೆ. ಈಗ ಅವರು ಕಾಲೇಜಸ್ನ ವಿಸಿಟ್ ಮಾಡಬೇಕು, ಯಾವ ಕಾಲೇಜ್ ಇಷ್ಟ ಇದೆ, ಗೌರ್ಮೆಂಟ್ ಥ್ರೂ ಬಂದ್ರೂ ಅವರು ಕಾಲೇಜಸ್ನೆಲ್ಲ ನೋಡಿ ಅವರ ರ್ಯಾಂಕಿಂಗ್ ವೈಸ್ ಅವರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ KEA ಅವರು ರ್ಯಾಂಕ್ ನ ಲಾಸ್ಟ್ ವೀಕ್ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ ಅಂದ್ರೆ ಈ ಕಮಿಂಗ್ 5th, 6th, 7th ವೆರಿಫಿಕೇಶನ್ ನ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನಾನು ಈ ಟಿವಿ ಮೂಲಕ ಎಲ್ಲಾ ಪ್ರೇಕ್ಷಕರಿಗೆ ಅಥವಾ ನೋಡ್ತಿರೋ ಅಂತ ಮಕ್ಕಳಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು. KEA ಅವರು ಈ ಸಲ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮು PGCET ಕೌನ್ಸಿಲಿಂಗ್ ನ ಆನ್ಲೈನ್ ವೆರಿಫಿಕೇಶನ್ ಮೂಲಕ ಮಾಡ್ತಾ ಇದ್ದಾರೆ. ಅದು
2 ಕ್ಲಾಸ್ ಮಕ್ಕಳಿಗೆ, ಎ ಮತ್ತೆ ಎನ್ ಅಂತ. ಎ ಅಂದ್ರೆ ಕರ್ನಾಟಕದಲ್ಲೇ ಓದಿರೋಂತ ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿವರೆಗೂ ಎಲ್ಲ ಇಲ್ಲೇ ಓದಿರೋಂತ ಮಕ್ಕಳು. ಎನ್ ಅಂತ ಬಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ಕನ್ನಡ ಮೀಡಿಯಂ ಅಲ್ಲಿ ಓದಿ ಮತ್ತೆ ಬೇರೆ ಕಡೆ ಓದಿರೋಂತ ಮಕ್ಕಳು. ಈ ಮಕ್ಕಳಿಗೆ ಡೈರೆಕ್ಟ್ ಆಗಿ ಅವರು ವೆರಿಫಿಕೇಶನ್ ಸ್ಲಿಪ್ ನ ವೆಬ್ಸೈಟ್ ಅಲ್ಲೇ ಡೌನ್ಲೋಡ್ ಮಾಡಕ್ಕೆ ಬಿಡ್ತಾರೆ. ಬಟ್ ಬೇರೆ ಇನ್ನೆಲ್ಲ ಮಕ್ಕಳು ಅಂದ್ರೆ ಡಿಗ್ರಿ ಮಾತ್ರ ಇಲ್ಲಿ ಓದಿರ್ತಾರೆ, ಬೇರೆ ರಾಜ್ಯದಿಂದ ಬಂದು, ಪೇರೆಂಟ್ಸ್ ಇಲ್ಲೇ ಇರ್ತಾರೆ ಬಟ್ ಅವ್ರು ಬೇರೆ ರಾಜ್ಯದಲ್ಲಿ ಹೋಗೋದು, ಇಂಥ ಮಕ್ಕಳೆಲ್ಲ ವೆರಿಫಿಕೇಶನ್ಗೆ KA ಹೆಲ್ಪ್ ಲೈನ್ ಸೆಂಟರ್ಗೆ ಹೋಗ್ಬೇಕು. ಸೊ ಈ ಸಲ ತುಂಬಾ ಕನ್ಫ್ಯೂಷನ್ ಇರೋದ್ರಿಂದ ನಿಮ್ಗೆಲ್ಲ ಎಷ್ಟೊಂದು ಡೌಟ್ಸ್ ಇರುತ್ತೆ. ಸೊ ನಂಬರ್ ಕಾಣಿಸ್ತಿದೆ, ನೀವು ನಂಬರ್ ಕಾಲ್ ಮಾಡಿ ಕೂಡ ನಮ್ಮಲ್ಲಿ ವಿಚಾರಿಸಬಹುದು, ಜೊತೆಗೆ ಕಾಲೇಜ್ಗೂ ವಿಸಿಟ್ ಮಾಡಬಹುದು. ಇಲ್ಲ ಅಂದ್ರೆ KEAಗೆನೆ ಅಂದ್ರೆ ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ ಅವ್ರದ್ದು ಮೇನ್ ಆಫೀಸ್ ಇರೋದು, ಅಲ್ಲಿ ಅವರು ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಡೇಟ್ಸ್ ಕೊಟ್ಟಿದ್ದಾರೆ. ಆ ಡೇಟ್ಸ್ ಅಲ್ಲಿ ಹೋಗಿ ಅವರು ಆನ್ಲೈನ್ ವೆರಿಫಿಕೇಶನ್ ಎಲ್ಲ ಅಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ, ಅಂದ್ರೆ ಕಾಲೇಜ್ ಸೆಲೆಕ್ಷನ್ಸ್. ಅವರು ಮನೇಲೇ ಕೂತು ಆನ್ಲೈನ್ ಅಲ್ಲೇ ಅವರು ಎಲ್ಲ ಕಾಲೇಜಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮ ಕಾಲೇಜ್ ಕೋಡ್ ನಿಮ್ಗೆ ಟಿವಿಲೇ ಬರ್ತಾ ಇದೆ ಇವಾಗ. MBAಗೆ B153, MCAಗೆ C528. ಈ ಕಾಲೇಜ್ ಕೋಡ್ ನ ನೀವು ನೋಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನು ಫೀ ಸ್ಟ್ರಕ್ಚರ್ ಅಂತ ಬಂದ್ರೆ ಗವರ್ಮೆಂಟ್ ಕೋಟಾದಲ್ಲಿ ತುಂಬಾ ವೆರಿ ರೀಸನಬಲ್ ಫೀ ಸ್ಟ್ರಕ್ಚರ್. 2 ವರ್ಷ ಒಂದು MBA ಮಾಡ್ಬೇಕು ಅಥವಾ MCA ಮಾಡ್ಬೇಕು ಅಂದ್ರೆ ಎಷ್ಟೊಂದ್ ಜನ ಪೇರೆಂಟ್ಸ್ ಈಗ ಹಳ್ಳಿ ಕಡೆಯಿಂದ ಎಲ್ಲ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಅಫೋರ್ಡಬಲ್ ಇರೋದಿಲ್ಲ, ಮಕ್ಕಳನ್ನ ಓದಿಸ್ಬೇಕಲ್ಲ, ನಮ್ಮ ಕೈಲಿ ದುಡ್ಡು ಕಟ್ಟಕ್ ಆಗಲ್ಲ ಅಂತೆಲ್ಲ ಇರೋ ಪೇರೆಂಟ್ಸ್ ಇರ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ತುಂಬಾ ರೀಸನಬಲ್ ಫೀ ಸ್ಟ್ರಕ್ಚರ್. 2 ವರ್ಷಕ್ಕೆ ನೀವು ಆರಾಮಾಗಿ ನಿಮ್ಮ ಮಕ್ಕಳನ್ನ MBA MCA ಓದಿಸ್ಬೋದು ನಮ್ಮ ಕಾಲೇಜಲ್ಲಿ. ಮತ್ತೆ ನಾವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಡ್ತೀವಿ ಅಡ್ಮಿಷನ್ ಪ್ರೊಸೀಜರ್ ಅಲ್ಲಿ. ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಅಕಸ್ಮಾತ್ ಈಗ ಓದೋದಕ್ಕೆ ಅವ್ರಿಗೆ ದುಡ್ಡುಗೆ ಬ್ಯಾಂಕ್ ಲೋನ್ ಅವಶ್ಯಕತೆ ಇರುತ್ತೆ, ನಾವು ನಮ್ಮ ಕಾಲೇಜಿಂದ ಎಸ್ಟಿಮೇಷನ್ ಹಾಕೊಡ್ತೀವಿ. ಮತ್ತೆ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ಕೂಡ ಕೊಡ್ತೀವಿ, 4-5 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ. ಜೊತೆಗೆ ಲಾಸ್ಟ್ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಅಂತ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತೀವಿ. ಸೊ ಈ ತರ ನಮ್ಮ ಕಾಲೇಜಲ್ಲಿ ನಡೆಯುವಂತ ಅಡ್ಮಿಷನ್ ಪ್ರೊಸೀಜರ್. ಓಕೆ ವೀಕ್ಷಕರೇ, ನೀವು ಕೂಡ ಈ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನುವಂತಹ ಆಸೆ ಇದ್ರೆ ಹೇಗೆ ಸೇರಿಸಬೇಕು, ನಿಮ್ಮಲ್ಲಿ ಈ ಕುರಿತಂತೆ ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ಕರೆ ಮಾಡಬಹುದು, ಸಲಹೆಯನ್ನು ಕೂಡ ಪಡೆಯಬಹುದಾಗಿದೆ. ಮೇಡಮ್, ಮತ್ತೊಂದು ಪ್ರಮುಖ ವಿಚಾರ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದು ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಇರುವಂತಹ ಪ್ರಶ್ನೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಮ್ಮಲ್ಲಿ CIMS ಅಲ್ಲಿ ಅಕಾಡೆಮಿಕ್ಸ್ ಜೊತೆಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ, ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಹೇಳ್ಬೇಕಂದ್ರೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ಇರುತ್ತೆ. ಸೊ ಆಮೇಲಿಂದ ತುಂಬಾ ಮ್ಯಾನೇಜ್ಮೆಂಟ್ ಫೋರಮ್ಸ್ ಇದೆ ನಮ್ಮಲ್ಲಿ. ಈಗ HR ಕ್ಲಬ್ ಇದೆ, ಮಾರ್ಕೆಟಿಂಗ್, ಫೈನಾನ್ಸ್, ಟೆಕ್ನಿಕಲ್ ಕ್ಲಬ್ ಇದೆ, ಆಂಟ್ರಪ್ರೆನರ್ಶಿಪ್ ಕ್ಲಬ್ ಇದೆ. ಈ ಕ್ಲಬ್ಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ, ದೇ ಆಕ್ಚುಲಿ ಫಾರ್ಮ್ ಅ ಟೀಮ್. ಸೊ ಅವರೇ ಬ್ರೈನ್ ಸ್ಟಾರ್ಮ್ ಮಾಡಿ ಏನು ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡಬೇಕು ಅಂತ ದೇ ವಿಲ್ ಕಮ್ ಅಪ್. ಸೊ ಫ್ರಮ್ ದಿಸ್ ಏನಾಗತ್ತೆ, ಅವರಿಗೆ ದೇ ಕಮ್ ಅಪ್ ವಿತ್ ಲೀಡರ್ಶಿಪ್ ಸ್ಕಿಲ್ ಅಂಡ್ ಅವರಿಗೆ ಟೀಮಲ್ಲಿ ಹೆಂಗೆ ವರ್ಕ್ ಮಾಡೋದು ಅನ್ನೋದು ಗೊತ್ತಾಗತ್ತೆ. ದೇ ಕಮ್ ಔಟ್ ಆಫ್ ಅ ಸ್ಟೇಜ್ ಫಿಯರ್. ಸೊ ಆಲ್ ದಿಸ್ ಥಿಂಗ್ಸ್ ದೇ ಲರ್ನ್ ಓವರ್ ದೇರ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಅ ಬಿಸ್ನೆಸ್ ಪ್ಲಾನ್ ವರ್ಕ್ಶಾಪ್ ಅಂತ ನಡೆಯುತ್ತೆ. ಸೊ ಇದು 2-3 ದಿನ ನಡೆಯುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಇದರಲ್ಲಿ ದೇ ವಿಲ್ ಜಸ್ಟ್ ನಾಟ್ ಲುಕ್ ಇನ್ ಟು ದ ಪ್ರಾಡಕ್ಟ್ ಓನ್ಲಿ ವಿತ್ ಅ ಮಾರ್ಕೆಟಿಂಗ್ ಆಸ್ಪೆಕ್ಟ್. ಅವರು 360 ಡಿಗ್ರಿಯಿಂದ ಈ ಬಿಸ್ನೆಸ್ನ ನಾವು ಲಾಂಚ್ ಮಾಡಬೇಕಿದ್ರೆ ಏನೇನು ಆಸ್ಪೆಕ್ಟ್ನ ಕನ್ಸಿಡರ್ ಮಾಡಬೇಕು, ದೇ ಕನ್ಸಿಡರ್ ಆಲ್ ದ್ಯಾಟ್. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು. ಸೊ ಈ ಥರ ನಾವು ಅವ್ರಿಗೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ನ ಕೊಡ್ತೀವಿ ಅಲ್ಲಿ. ಸೊ ದೇ ಲರ್ನ್ ಆಲ್ ದ ಅದರ್ ಸ್ಕಿಲ್ಸ್ ಆಲ್ಸೋ, ಲೀಡರ್ಶಿಪ್ ಸ್ಕಿಲ್ಸ್, ಹ್ಯಾಸ್ ಐ ಮೆನ್ಷನ್ಡ್, ಆಲ್ ದೋಸ್ ಸ್ಕಿಲ್ಸ್ ವೇರ್ ದೇ ವಿಲ್ ಬಿ ಅ ಮಾರ್ಕೆಟ್ ರೆಡಿ ಥರ. ದಿಸ್ ಸ್ಕಿಲ್ಸ್ ವಿಲ್ ಹೆಲ್ಪ್ ದೆಮ್. ಓಕೆ ಸರ್, ಪ್ರಮುಖವಾಗಿ ಯಾವುದೇ ಪೋಷಕರು ಮಕ್ಕಳನ್ನ ಒಂದು ಕಾಲೇಜಿಗೆ ಸೇರಿಸಬೇಕಾದ್ರೆ ಮೂಲ ಸೌಕರ್ಯ ಹೇಗಿರುತ್ತೆ ಅಂತೇಳಿ ಮೊದಲನೇದಾಗಿ ನೋಡುವಂತಹದ್ದು. ನಿಮ್ಮ ಸಂಸ್ಥೆಯಲ್ಲಿರುವಂತಹ ಮೂಲ ಸೌಕರ್ಯದ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ಅದು ಒಂದು ಆ್ಯಡ್ ಮಾಡ್ಬಿಡ್ತೀನಿ. ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ನಮ್ಮಲ್ಲಿ ವರ್ಕ್ಶಾಪ್ಸ್ ಇರುತ್ತೆ, ಸೆಮಿನಾರ್ಸ್ ಇರುತ್ತೆ, ಸೊ ಅದರ ಗೆಸ್ಟ್ ಲೆಕ್ಚರ್ಸ್ ಇರುತ್ತೆ, ಸೊ ಎಜುಕೇಶನ್ ಟೂಲ್ಸ್ ಇರುತ್ತೆ. ಸೊ ಅದು ಕೂಡ ಪಾರ್ಟ್ ಆಫ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋ ಇನ್ಫ್ರಾಸ್ಟ್ರಕ್ಚರ್. ಈಗೇನಾಗುತ್ತೆ, ಒಂದು ವಿದ್ಯಾರ್ಥಿ ದಿನದಲ್ಲಿ ಒಂದು 6ರಿಂದ 8 ಗಂಟೆ ಕಾಲೇಜಲ್ಲೇ ಇರಬೇಕು. ಸೊ ಪೋಷಕರಾಗ್ಲಿ ವಿದ್ಯಾರ್ಥಿಗಳಾಗಿ ತಲೆ ಕೆಡಿಸ್ಕೊಳ್ತಾರೆ, ಹೀಗಿರುತ್ತೆ ಕಾಲೇಜಲ್ಲಿ, ಹೇಗಿರುತ್ತೆ ಸೌಕರ್ಯ ಅಂತ. ಸೊ ಒಂದು ಅವರು ಮನೆಯಿಂದ ಕಾಲೇಜಿಗೆ ಬರುವಂಥದ್ದು, ಇನ್ನೊಂದು ಕಾಲೇಜಲ್ಲಿ 8 ಅವರ್ ಇರೋದು, ಮತ್ತೆ ಮನೆಗೆ ಹೋಗೋದು. ಇದು ಒಂದು ಆಲ್ಮೋಸ್ಟ್ 8 to 10 ಅವರ್ಸ್ ಆಗುತ್ತೆ. ಸೊ ಒಂದು ಫಸ್ಟ್ ಪಾರ್ಟ್ ತಗೊಳ್ತೀನಿ. ನಮ್ಮ ಕಾಲೇಜಿಗೆ ಅವರು ರೀಚ್ ಆಗಬೇಕು ಅಂದರೆ ದೇ ಕ್ಯಾನ್ ರೀಚ್ ಫ್ರಮ್ ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ಸೊ ನಮ್ಮದು ಹಾರ್ಟ್ ಆಫ್ ದ ಸಿಟಿ ಇರೋದ್ರಿಂದ ವೆಲ್ ಕನೆಕ್ಟೆಡ್ ಬೈ ಬಸ್. ನಮ್ಮ ಬಸ್ ಸ್ಟಾಪ್ ನೆಕ್ಸ್ಟ್ ರೋಡಲ್ಲಿದೆ, ಒಂದು 50 to 80 meters. ಮೆಟ್ರೋ ಇಸ್ ಅರೌಂಡ್ 400 meters, ಒಂದು 3 ನಿಮಿಷ ವಾಕ್. ಸೊ ಬೆಂಗಳೂರಿನ ಯಾವುದೇ ಮೂಲೆಯಿಂದಾದರೂ
ಬರ್ಬೋದು, ಅಥವಾ ಅವ್ರ ಓನ್ ವೆಹಿಕಲ್ ಬರ್ತಾರೆ ಅಂದ್ರೆ ಪಾರ್ಕಿಂಗ್ ಫೆಸಿಲಿಟಿ ಬಹಳ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕಾಲೇಜ್ ಒಳಗಡೆ ಬಂದ್ರೆ ಅವರಿಗೆ ಎಜುಕೇಶನ್ಗೆ ಏನು ಬೇಕು ಸೊ ಸಂಪೂರ್ಣವಾಗಿದೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್, ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ ಹೇಗಿದೆ ಕ್ಲಾಸ್ ರೂಮ್ಸ್ ಅಂತ, ಎಕ್ಸಿಕ್ಯೂಟಿವ್ ಕ್ಲಾಸ್ ರೂಮ್ಸ್. ಸೊ ವರ್ಲ್ಡ್ ಕ್ಲಾಸ್ ಇದ್ದಂಗೆ ಇರುತ್ತೆ. ಅವ್ರು 6 ಅವರ್ ಅಲ್ಲ 8 ಅವರ್ ಅಲ್ಲ ಆರಾಮಾಗಿ ಕೂತ್ಕೋಬಹುದು, ಏನು ಸ್ಟ್ರೈನ್ ಆಗಲ್ಲ. ಸೊ ಜೊತೆಗೆ ಲೈಬ್ರರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಲೇಜ್. ಒಂದು ವಿದ್ಯಾರ್ಥಿಗೆ ಕಲಿಬೇಕು ಅಂತಂದ್ರೆ ಸೊ ನಮ್ಮಲ್ಲಿ ಮೋರ್ ದ್ಯಾನ್ 10,000 ಬುಕ್ಸ್ ಇದೆ. ಸೊ ವಿಶಾಲವಾದ ಲೈಬ್ರರಿ, ಮ್ಯಾಗಝಿನ್ಸ್ ಇದೆ, ಜರ್ನಲ್ಸ್ ಇದೆ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಲ್ಯಾಬ್. ಕಂಪ್ಯೂಟರ್ ಲ್ಯಾಬ್ಗೆ ಬಂದರೆ ಇಟ್ಸ್ ಅ ವೆರಿ ಬಿಗ್ ಲ್ಯಾಬ್. ಸೊ ಅಲ್ಲೂ ಕೂಡ ಅವ್ರ ಕಂಪ್ಯೂಟರ್ಸ್ ಯೂಸ್ ಮಾಡ್ಬೋದು, ಎಸ್ಪೆಷಲಿ MCA ಜೊತೆಗೆ MBA ಕೂಡ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸ್ ರೂಮ್ಸಲ್ಲಿ ಕೂಡ ಟೀಚಿಂಗ್ಗೆ ಏನು ಏಡ್ ಅಂತಂದ್ರೆ ಇವಾಗೆಲ್ಲ ICT ಎನೇಬಲ್ಡ್. ಸೊ LCD ಇರಬೇಕು, ಸ್ಕ್ರೀನ್ಸ್ ಇರಬೇಕು, ಸೌಂಡ್ ಸಿಸ್ಟಮ್ ಇರಬೇಕು, ಎಲ್ಲ ಇದ್ರೇನೆ ಅವ್ರಿಗೆ ಚೆನ್ನಾಗಿ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಸೊ ಜೊತೆಗೆ ಇನ್ನೇನೇನು ಬೇಕೋ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಬೇರೆ ಟಾಯ್ಲೆಟ್ಸ್ ಇರ್ಬೋದು, ರೆಸ್ಟ್ ರೂಮ್ಸ್ ಇರ್ಬೋದು, ಪ್ರತಿಯೊಂದೂ ಒಳಗಡೆ ಬಂದರೆ ಅವ್ರಿಗೆ ನೆಮ್ಮದಿಯಾಗಿ ಇರ್ಬೋದು, ಹಾಗೆ ಮನೆಗೂ ರೀಚ್ ಆಗ್ಬೋದು ಕಾಲೇಜ್ ಬಿಟ್ಟ ಮೇಲೆ. ಸೊ ಕಂಪ್ಲೀಟ್ ಎನ್ವೈರನ್ಮೆಂಟ್ ಈಸ್ ವರ್ಲ್ಡ್ ಕ್ಲಾಸ್ ಫಾರ್ ದೆಮ್, ವೆರಿ ನೈಸ್. ಯಾಕೆಂದ್ರೆ ಕೆಲವು ಕಡೆ ಜನಕ್ಕೆ ಪೇರೆಂಟ್ಸ್ ಏನು ಅನ್ಕೊಳ್ತಾರೆ, ಫೋಟೋಗಳು ನೋಡಿ ಚೆನ್ನಾಗಿದೆ ಅನ್ಕೊಳ್ತಾರೆ. ಅವ್ರು ಬಂದು ಕಾಲೇಜಿಗೆ ನೋಡ್ಬೋದು, ಫೋಟೋಲಿ ಏನಿದೆ, ವಿಡಿಯೋ ಏನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಇದೆ. ಸೊ ದೇ ಕ್ಯಾನ್ ಕಮ್ ಅಂಡ್ ವಿಸಿಟ್ ದ ಕಾಲೇಜ್ ಅಂಡ್ ಎನ್ಶೂರ್ ವಾಟ್ ಈಸ್ ದ ಕ್ಲಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಅವರ್ ಕಾಲೇಜ್. ಮೇಡಮ್, ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡೋದು ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಬೇಕು ಅಥವಾ ಒಂದು ಸಂಸ್ಥೆಗೆ ಸೇರಬೇಕು ಅಂದರೆ ನನ್ನ ಭವಿಷ್ಯ ಹೇಗಿರುತ್ತೆ, ನಾನು ಈ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೆ ಉತ್ತಮ ಪ್ಲೇಸ್ಮೆಂಟ್ ಸಿಗುತ್ತಾ ಅಂಥೇಳಿ ಯೋಚನೆ ಮಾಡ್ತಾರೆ. ಪ್ಲೇಸ್ಮೆಂಟ್ನಲ್ಲಿ ನಿಮ್ಮ ಸಂಸ್ಥೆಗಿರುವಂತಹ ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಹಾಂ ಪ್ರೇಮ್, ನೀವು ಇವಾಗ ಹೇಳ್ದಾಗೇನೆ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಒಂದು ಕೆರಿಯರ್ ಓರಿಯೆಂಟೆಡ್ ಗೋಲ್ ಅಂತ ಮಾಡ್ಕೊಂಡೆ ಎಲ್ಲರೂ MBA ಮಾಡೋಕ್ಕೆ ಅಥವಾ MCA ಮಾಡೋಕ್ಕೆ ಬರೋದು. UG ಮಾಡಿದ್ಮೇಲೆ ಕೆಲಸ ಸಿಗಲ್ಲ ಅಂತ ಅಲ್ಲ, ಬಟ್ 2-3 ವರ್ಷ ಆದ್ಮೇಲೆ PG ಆಲ್ವೇಸ್ ಪ್ಲೇಸ್ ಅ ಬಿಗ್ ರೋಲ್ ಅಂತಾನೆ ಹೇಳ್ಬೋದಲ್ಲ. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಈಗ ನಮ್ಮ ಸಂಸ್ಥೆಯಲ್ಲೂ ಕೂಡ ಒಂದು ಸಪರೇಟ್ ಡಿಪಾರ್ಟ್ಮೆಂಟೇ ಇದೆ ಅದಕ್ಕೋಸ್ಕರ. ಅದಕ್ಕೆ ಅಂತಾನೆ ನಾವು ಸ್ಟಾರ್ಟಿಂಗ್ ಇಂದ ಮಕ್ಕಳಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು 4th ಸೆಮ್ ಅಲ್ಲಿ ಅವ್ರಿಗೆ ಕ್ಯಾಂಪಸ್ ಅಂಡ್ ಆಫ್ ಕ್ಯಾಂಪಸ್ ಇಂಟರ್ವ್ಯೂಸ್ ನ ಕಂಡಕ್ಟ್ ಮಾಡ್ತೀವಿ. ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕಂಪನೀಸ್ಗಳನ್ನ ಕರೆಸಿ ಅವರ ಟೆಕ್ನಿಕ್, ಈಗ MBA ಅಂದ್ರೆ ಫಿನಾನ್ಸ್, HR, ಮಾರ್ಕೆಟಿಂಗ್, ಡ್ಯುಯಲ್ ಸ್ಪೆಷಲೈಸೇಷನ್ ಇದೆ, ಅದ್ರ ಬೇಸಿಸ್ ಮೇಲೆ ನಾವು ಪ್ಲೇಸ್ಮೆಂಟ್ಸ್ ಕೊಡ್ತೀವಿ. MCA ಅಂತ ಅಂದ್ರೆ ಅವ್ರದ್ದು ಟೆಕ್ನಿಕಲ್ ರಿಲೇಟೆಡ್ ಮೇಲೆ ಕಂಪನೀಸ್ ನ ಕರೆಸಿ ಇಂಟರ್ವ್ಯೂಸ್ ನ ಕಂಡಕ್ಟ್ ಮಾಡ್ತೀವಿ. ಸೊ ಎವ್ರಿ ಇಯರ್ ನಮ್ಮಲ್ಲಿ ಟ್ರ್ಯಾಕ್ ರೆಕಾರ್ಡ್ ಅಂತ ತಗೊಂಡ್ರೆ ಮೋರ್ ದೆನ್ 88, 90, 92% ವರ್ಗು ರಿಜಿಸ್ಟರ್ಡ್ ಆಗಿರೋ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ ನಾವು ಪ್ಲೇಸ್ಮೆಂಟ್ಸ್ ನೆಲ್ಲ ಕೊಡ್ತಾ ಬರ್ತಿದೀವಿ. ಯಾವ್ದೇ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಪ್ಲೇಸ್ಮೆಂಟ್ಸ್ ಇದೆಯಾ ಇಲ್ವಾ ನೋಡ್ಕೊಂಡೇ ಒಂದು ಕಾಲೇಜ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಮ್ಮ ಕಾಲೇಜಲ್ಲಿ ಕೂಡ ನಾವು ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ಸ್ ನ ಕೊಡ್ತೀವಿ ಅಂಡ್ ಅವ್ರಿಗೆ ಬೇಕಾಗಿರೋ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್, ಗೈಡೆನ್ಸ್ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ. ಅಂಡ್ ಪ್ಯಾಕೇಜಸ್ ಅಷ್ಟೇ ಮಾರ್ಕೆಟ್ ಸ್ಟ್ಯಾಂಡರ್ಡ್ ಪ್ರಕಾರ ಇವಾಗ ಏನ್ ನಡೀತಾ ಇದೆ ಫ್ರೆಶರ್ಸ್ಗೆ ಅದ್ರ ಪ್ರಕಾರ ಆನ್ ಅನ್ ಆವರೇಜ್ 5.5 ಹೈಯೆಸ್ಟ್. ಲಾಸ್ಟ್ ಇಯರ್ ಕೂಡ ನಮಗೆ ಕಂಪನಿ HSBC ಅನ್ನೋ ಕಂಪನಿ ಬಂದಿತ್ತು, 18 lakhs ಪ್ಯಾಕೇಜ್ ವರ್ಗೂ ಹೋಗಿತ್ತು. ಸೊ ಎಲ್ಲಾ ತರ ಇಂಡಸ್ಟ್ರೀಸ್ ಇಂದನೂ ನಮಗೆ ಕಂಪನೀಸ್ ಬರ್ತಾರೆ, ಪ್ರೈವೇಟ್ ಬ್ಯಾಂಕಿಂಗ್ಸ್ ಇಂದ ಬರ್ತಾರೆ, IT ಸಾಫ್ಟ್ವೇರ್ ಇಂದ ಬರ್ತಾರೆ, ಕಾಮರ್ಸ್, ಇವಾಗಂತೂ ಎಲ್ಲ ಆನ್ಲೈನ್. ಸೊ ಎಲ್ಲಾ ತರ ಇಂಡಸ್ಟ್ರೀಸ್ ಇಂದನೂ ನಮಗೆ ಕಂಪನೀಸ್ ಎಲ್ಲ ಬರೋದ್ರಿಂದ 4th ಸೆಮ್ ಅಲ್ಲಿ ನಾವು ಕ್ಯಾಂಪಸ್ ಇಂಟರ್ವ್ಯೂಸ್ನೆಲ್ಲ ಮಕ್ಕಳಿಗೆ ಕೊಡ್ತೀವಿ. ಓಕೆ ಅನುಷಾ ಮೇಡಮ್, ಈ ಹಾಸ್ಟೆಲ್ ವ್ಯವಸ್ಥೆಯ ಬಗ್ಗೆ ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸಂಸ್ಥೆಯಲ್ಲಿ? ಎಸ್ ಪ್ರೇಮ್, ನಮ್ಮಲ್ಲಿ ಸ್ಟೂಡೆಂಟ್ಸ್ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಂದನೂ ಸ್ಟೂಡೆಂಟ್ಸ್ಗಳ ಅಡ್ಮಿಷನ್ ತಗೋತಾರೆ PG ಕೋರ್ಸ್ಗಳಿಗೆ. ಸೊ ನಮ್ಮಲ್ಲಿ ವಿ ಹ್ಯಾವ್ ವೆಲ್ ಎಕ್ವಿಪ್ಡ್ 24/7 ಸೆಕ್ಯೂರಿಟಿ ಇರೋ ಅಂತ ಸಪ್ರೇಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಸೊ ಇಲ್ಲಿ ವಿ ಹ್ಯಾವ್ CC ಕ್ಯಾಮ್ರಾಸ್ ದಟ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್, ಮತ್ತೆ ವಾರ್ಡನ್ ಇದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ಸೆಕ್ಯೂರ್ಡ್. ಸೊ ಇದನ್ನ ಮಾನಿಟರ್ ಮಾಡ್ತಾರೆ. ಸೊ ನಮಗೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ಸ್ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಅ ವಿಮೆನ್ಸ್ ಸೇಫ್ಟಿ, ಕಾಲೇಜಲ್ಲಿ ವಿ ಹ್ಯಾವ್ ವೇರಿಯಸ್ ಕಮಿಟೀಸ್ ವರ್ಕಿಂಗ್ ಫಾರ್ ಇಟ್. ಆಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ, women committee ide, and we have anti-ragging committee ide. So along with these committees we have CC cameras. As I said, it has been installed inside the campus. So we'll monitor the students, we'll get to know like their movements, and the kids are entirely safe when they get into the community institute. Okay, ಮಹೇಶ್ ಸರ್, ಅಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಹೇಳ್ತಾ ಇದ್ರಿ, ಫ್ಯಾಕಲ್ಟಿ ಬಗ್ಗೆ ಹೇಳಲೇಬೇಕು, ಬಹಳಷ್ಟು ಜನ ಅದಕ್ಕಾಗಿ ಕಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋದು. ಒಂದು ಸಂಸ್ಥೆ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಇದೆಯಾ ಇಲ್ವಾ ಅದು ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಬರೋದು ಬೇಸಿಕಲಿ ಟೀಚರ್ಸ್. ಸೊ ನಮ್ಮಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಕ್ವಾಲಿಫೈಡ್, ಎಕ್ಸ್ಪೀರಿಯನ್ಸ್ಡ್, ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್, ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ವಿತ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಬೋತ್ ಫಾರ್ MBA ಅಂಡ್ MCA. ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಲ್ಸೋ ಇದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಒಳ್ಳೆ ಇನ್ಪುಟ್ ಸಿಗುತ್ತೆ. ದಟ್ ಈಸ್ ಗೋಯಿಂಗ್ ಟು ಬಿ ಎ ಡೆಫಿನೆಟ್ ಒನ್. ಅದು ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಕ್ವಶನ್ ಬರುತ್ತೆ. ಥ್ರೂ ರಿಸಲ್ಟ್ಸ್. ನಮ್ಮಲ್ಲಿ ಥ್ರೂ ಔಟ್ 15 years, ಇಫ್ ಯು ಕನ್ಸಿಡರ್,
we are reached 100% 4 times almost, when we are topping the Bangalore City University. And ನಮಗೆ ಆಲ್ಮೋಸ್ಟ್ 96, 98, 98, 99 ಅಲ್ಲೇ ಇರ್ತೀವಿ ಆಲ್ಮೋಸ್ಟ್. ಇಬ್ಬರು ಒಂದು ಸಬ್ಜೆಕ್ಟ್ ಆಗಿರುತ್ತೆ, ಸೊ ರಿವ್ಯಾಲ್ಯೂಷನ್ ಕೂಡ ಆಗೋಗುತ್ತೆ. ಸೊ ವಿ ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ರಿಸಲ್ಟ್ಸ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿ ಆರ್ ಟಾಪಿಂಗ್ ದ ಯೂನಿವರ್ಸಿಟಿ ಅಂದರೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಎ ಟೀಚಿಂಗ್ ಎಜುಕೇಷನ್ ಈಸ್ ದೇರ್ ಇನ್ ದ ಕಾಲೇಜ್. ಓಕೆ ಮೇಡಮ್, ಈ ಟ್ರೈನಿಂಗ್ ಆಕ್ಟಿವಿಟೀಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಅದೇ ಈಗ ನಾನು ಆಗ್ಲೇ ಹೇಳ್ದಾಗೆ ನಮ್ಮಲ್ಲಿ ಈಗ ಪ್ಲೇಸ್ಮೆಂಟ್ಸ್ ಎಲ್ಲ ನಾವು ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ, ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ ಅಂದ್ರೆ ಮೇಜರ್ ಆಗಿ ಟ್ರೈನಿಂಗ್ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಮಕ್ಕಳು ಫಸ್ಟ್ ಡೇ, ಈಗ ಮೇಡಮ್ ಹೇಳ್ದಾಗೆ ನಮ್ಮಲ್ಲಿ ಎಲ್ಲಾ ಕಡೆಯಿಂದನೂ ಮಕ್ಕಳು ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಕಮಿಂಗ್ ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬೋದು, ಬೇರೆ ಬೇರೆ ಭಾಷೆಯಿಂದ ಬಂದಿರೋರು ಇರ್ತಾರೆ. ಹಾಗಾಗಿ ನಾವು ಡೇ 1 ಇಂದ ಅವ್ರಿಗೆ ನಾವು ಕಮ್ಯುನಿಕೇಶನ್ ಕ್ಲಾಸಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಜೊತೆಗೆ ಅವ್ರಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಪ್ಲೇಸ್ಮೆಂಟ್ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇದೆ ಅವ್ರಿಗೆ, ಅಲ್ಲಿ ಕೂಡ ನಾವು ಅವ್ರಿಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಎಲ್ಲ ಕವರ್ ಮಾಡ್ತೀವಿ. ಇದ್ರ ಜೊತೆಗೆ ಮೇಜರ್ ಆಗಿ ಇವಾಗ ಬರೀ ಒಂದು ಸರ್ಟಿಫಿಕೇಟ್ ಇದ್ರೆ ಅಥವಾ MBA MCA ಸರ್ಟಿಫಿಕೇಟ್ ಇದ್ರೆ ಸಾಲದು, ಅಡಿಷನಲ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರ ಸಬ್ಜೆಕ್ಟ್ಸ್ ರಿಲೇಟೆಡ್ ಅಥವಾ ಅವ್ರು ಏನ್ ಸ್ಪೆಷಲೈಸೇಷನ್ ತಗೊಳ್ತಾರೆ ಅದ್ರ ರಿಲೇಟೆಡ್ ಆಗಿ, ಮತ್ತೆ ಈಗ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನ್ ಬೇಕೋ ಅದನ್ನ ನೋಡ್ಕೊಂಡು ನಾವು ಎವ್ರಿ ಇಯರ್ ಎವ್ರಿ ಸೆಮಿಸ್ಟರ್ ಅವ್ರಿಗೊಂದು ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೀವಿ. ಜೊತೆಗೆ ಒಂದು ಅಡಿಷನಲ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ನಮ್ಮ ಕಡೆಯಿಂದನೇ 2 ಸರ್ಟಿಫಿಕೇಶನ್ ಪ್ರೋಗ್ರಾಮ್ ನ ಸ್ಟೂಡೆಂಟ್ಸ್ ಕೊಡ್ತೀವಿ. MBAಗೂ ಕೊಡ್ತೀವಿ, MCAಗೂ ಮಾಡಿಸ್ತೀವಿ. ಇದ್ರ ಜೊತೆಗೆ ಒಂದಷ್ಟು ಫಾರಿನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಅವರಿಗೆ ಅಡ್ವಾನ್ಸ್ ಎಕ್ಸೆಲ್ ಸರ್ಟಿಫಿಕೇಶನ್ ಇರ್ಬೋದು. ಈ ತರದೆಲ್ಲ ಒಂದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ನ ನಾವು ಒಂದು ಸಿಲೆಬಸ್ ತರ ಮಾಡ್ಕೊಂಡು ಫಸ್ಟ್ ಸೆಮ್ ಇಂದ 3rd ಸೆಮ್ ವರೆಗೂ ನಾವು ಅದನ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಅವ್ರಿಗೆ 4th ಸೆಮ್ಗೆ ಹೋದಾಗ ಒಂದು ಮೋಟಿವೇಶನ್ ಇರುತ್ತೆ, ಓಕೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ. ಸೊ ಬರೀ ಟ್ರೈನಿಂಗ್ ಅಂದ್ರೆ ನಮಗೆ ಬರೀ ಸಬ್ಜೆಕ್ಟ್ಸ್ ರಿಲೇಟೆಡ್ ಒಂದೇ ಅಲ್ಲ, ಹೊರಗಡೆಯಿಂದ ಟ್ರೈನರ್ಸ್ ನ ಕರೆಸಿ ನಾವು ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಹೋಗ್ತೀವಿ. ಇದರಿಂದನೇ ನಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರಕ್ ಸಾಧ್ಯ. ಇನ್ಕ್ಲೂಡಿಂಗ್ ಇಂಗ್ಲಿಷ್ ಎನ್ಹಾನ್ಸ್ಮೆಂಟ್ ಕ್ಲಾಸಸ್, continuous communication classes. So it will be there from first semester itself. That is also an value addition for the students to enhance their English knowledge and speaking skills. ಮೇಡಮ್, ಈ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸೊ ಹ್ಯಾಸ್ ಮ್ಯಾಮ್ ಆಲ್ರೆಡಿ ಮೆನ್ಷನ್, ನಮ್ಮಲ್ಲಿ ಸಬ್ಜೆಕ್ಟ್ ಕೂಡ ಇದೆ ESD ಅಂತ. ಸೊ ಕಮ್ಯುನಿಕೇಶನ್ ಕ್ಲಾಸಸ್ನ ನಾವು ಫಸ್ಟ್ ಇಂದಾನೆ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ ಇಟ್ ಸೆಲ್ಫ್ ವಿಲ್ ಟೇಕ್ ಟಿಲ್ 4th ಸೆಮಿಸ್ಟರ್. ಸೊ ಅದಾದ್ಮೇಲೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳನ್ನ ಕರೆಸ್ತೀವಿ, ಸೆಮಿನಾರ್, ವೇರಿಯಸ್ ವೆಬಿನಾರ್ಸ್. ಸೊ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಅವರಿಗೆ SAP FICO ಇರ್ಬೋದು, ಮಾರ್ಕೆಟಿಂಗ್ ಅವರಿಗೆ PMA ಇರ್ಬೋದು, ಆ್ಯಂಡ್ MCA ಅವರಿಗೆ ಕ್ಲೌಡ್ ಕಂಪ್ಯೂಟಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಈ ಥರದವ್ರನ್ನ ನಾವು ಇನ್ವೈಟ್ ಮಾಡಿ ಸೆಮಿನಾರ್ಸ್ ವಿಲ್ ಬಿ ಕಂಡಕ್ಟೆಡ್, ಸೊ ದಟ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುತ್ತೆ, ಹೌ ದೇ ಶುಡ್ ಬಿ ಎಕ್ಯೂಪ್ಡ್ ಅಂತ. ಅದಲ್ದೇ ವಿ ಹ್ಯಾವ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಮತ್ತು ಅಡ್ವಾನ್ಸ್ ಎಕ್ಸೆಲ್ ಕೋರ್ಸಸ್ ಇದೆ. ಸೊ ಎವ್ರಿ ಸೆಮಿಸ್ಟರ್ 2 ಸರ್ಟಿಫಿಕೇಶನ್ಸ್ ಅಂತೂ ಇದ್ದೇ ಇರುತ್ತೆ ಅವರಿಗೆ. ಸೊ ದಟ್ ಈಸ್ ದ ಹೌ ವಿಲ್ ಡು. ಓಕೆ ಸರ್, ಸಾಕಷ್ಟು ಸಂಸ್ಥೆಗಳಿದಾವೆ, ಆದರೂ ಕೂಡ ವಿದ್ಯಾರ್ಥಿಗಳು, ಪೋಷಕರು ನಿಮ್ಮ ಸಂಸ್ಥೆಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು, ಯಾಕೆ? ಇವಾಗ ನಾವು ಹೇಳೋದ್ವಲ್ಲ, ಬಿಲೀವ್, ಸಿ ಅಂಡ್ ಬಿಲೀವ್. ಇವಾಗ ಎಷ್ಟೋ ಕಡೆ ಏನಾಗುತ್ತೆ, ಹೇಳೋದು ಡಿಫ್ರೆಂಟು, ಅವ್ರ ಪ್ರಾಸ್ಪೆಕ್ಟಸ್ ಇರೋ ಡಿಫ್ರೆಂಟು. ನಮ್ಮಲ್ಲಿ ಏನು ನಾವು ಹೇಳ್ತಿದ್ದೀವಿ ಅದನ್ನು ಅವ್ರು ಪ್ರತ್ಯಕ್ಷವಾಗಿ ಬಂದು ನೋಡಿ ತಿಳ್ಕೊಂಡು ದೇ ಕ್ಯಾನ್ ಗೋ ಫಾರ್ ರಿಜಿಸ್ಟ್ರೇಷನ್ 100%. ಓಕೆ, ದಟ್ ಇಸ್ ದ ಬೆಸ್ಟ್ ಥಿಂಗ್. ಓಕೆ, ಕೊನೆಯದಾಗಿ ನಿಮ್ಮ ಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸರ್ ಹೇಳ್ದಾಗೆ ಕಾಲೇಜ್ನ ವಿಸಿಟ್ ಮಾಡಿ ಏನೇ ಕನ್ಫ್ಯೂಷನ್ಸ್, ಡೌಟ್ಸ್ ಇದ್ರು, ನಿಮ್ಗೀಗ ಸಾಕಷ್ಟು ಟೈಮ್ ಇದೆ, ಇನ್ನೂ ಒಂದು 10-15 ದಿನ ಟೈಮ್ ಇದೆ. ವಿಸಿಟ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ನಮ್ಮ ಕಾಲೇಜ್ ನಿಮಗೆ ಯಾವತ್ತೂ ನಿರಾಸೆ ಮಾಡಲ್ಲ. ಇನ್ಸ್ಟಿಟ್ಯೂಷನ್ಗೆ ಒಂದ್ಸಲಿ ನೀವು ಯಾವ ಖುಷಿಯಿಂದ ಬರ್ತಿರೋ ಅಷ್ಟೇ ಖುಷಿಯಿಂದ ನಾವು ಕಳಿಸ್ಕೊಡ್ತೀವಿ. ಸೊ ಆಲ್ ದ ಬೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ. ಮೇಡಮ್, ನೀವೇನು ಹೇಳ್ತೀರಿ? ಸೊ ಹ್ಯಾಸ್ ಸರ್ ಮ್ಯಾಮ್ ಮೆನ್ಷನ್ಡ್, ಸೊ ಇಟ್ಸ್ ಅ ವೆರಿ ಗುಡ್ ಡಿಸಿಷನ್ ಇನ್ ಯುವರ್ ಲೈಫ್. ಸೊ PG ಕೋರ್ಸ್ ತಗೊಬೇಕಿದ್ರೆ ಒಮ್ಮೆ ಬನ್ನಿ, ವಿಸಿಟ್ ಮಾಡಿ, ಯು ಸಿ ವಾಟ್ ಈಸ್ ಹ್ಯಾಪನಿಂಗ್. ಎಲ್ಲ ಥರದ್ದು ಡೇಟಾಸ್ ಇದೆ ಮತ್ತು ರಿಸಲ್ಟ್ಸ್ ಇದೆ. ಸೊ ಬೇಸ್ಡ್ ಆನ್ ದಟ್ ವಿ ಆಸ್ಕ್ ದೆಮ್ ಟು ಸೆಲೆಕ್ಟ್ ದ ಕಾಲೇಜ್ ಆ್ಯಂಡ್ ವಿ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್. ಓಕೆ ಸರ್, ತಾವು? ಸೊ ಡೆಫಿನೆಟ್ಲಿ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ ನಮ್ಮ ಸಂಸ್ಥೆ ತಗೊಂಡ್ರೆ ನಿರಾಸೆ ಅಂತೂ ಮಾಡಲ್ಲ, ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ. ಅವ್ರ ಮುಂದೆ ನಮ್ಮ ಸಂಸ್ಥೆನ ನೆನೆಸ್ಕೊಳ್ತಾರೆ ಥ್ರೂ ಔಟ್ ದೇರ್ ಲೈಫ್. ರಾಜ್ಯದ ಯಾವ ಮೂಲೆಯಿಂದಾದ್ರೂ ಬಂದು ಜಾಯ್ನ್ ಆಗ್ಬೋದು, ದೇಶದ ಯಾವುದೇ ಮೂಲೆಯಿಂದ ಬರ್ಬೋದು. ನಮ್ಮಲ್ಲಿ ವಿದ್ಯಾರ್ಥಿಗಳು ಬೇರೆ ಸ್ಟೇಟ್ಗಳಿಂದನೂ ಇದ್ದಾರೆ, ಫಾರಿನ್ ಕಂಟ್ರೀಸ್ ಇಂದ ಬಂದಿರೋರು ಇದ್ದಾರೆ. ಸೊ ನಾಟ್ ಎ ಪ್ರಾಬ್ಲಮ್. ಅವ್ರು ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ. ಆಚೆ ಹೋಗ್ಬೇಕಾದ್ರೆ 1-2 ವರ್ಷ ಮುಗಿಸಿ ಬಹಳ ಸಂತೋಷವಾಗಿ ಹೋಗ್ತಾರೆ. ದೇ ಅಪ್ಗ್ರೇಡ್ ದ ಸ್ಕಿಲ್, ನಾಲೆಡ್ಜ್ ಅಂಡ್ ಎವ್ರಿಥಿಂಗ್. ಓಕೆ
ಮೇಡಮ್, ಕೊನೆಯದಾಗಿ ವಿದ್ಯಾರ್ಥಿಗಳು ಜಾಯಿನ್ ಆಗಬೇಕು ಮೊದಲು ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ, ಅದಕ್ಕೆ ತಾವೇನು ಹೇಳ್ತೀರಿ? ಈಗ ಅದೇ ನಾನು ಆಗಲೇ ಹೇಳ್ದಾಗೆ PGCET ತುಂಬಾ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಿಮಗೆ. ಸೊ ನೀವೇನ್ ಮಾಡಿ, ಕ್ಲಾರಿಟಿ ಬೇಕು ಅಂದ್ರೆ ನೀವು ವೆಬ್ಸೈಟ್ನ ಹೋಗಿ, KEA ವೆಬ್ಸೈಟ್ ಅಂತ ಇರುತ್ತೆ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವ್ರದೇ ಆದಂಥ ವೆಬ್ಸೈಟ್ ಇದೆ. ನೀವೆಲ್ಲೂ ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ ರಿಲೇಟೆಡ್ ಟು ಗೌರ್ಮೆಂಟ್ ಇನ್ಫಾರ್ಮೇಷನ್. ಏನಕ್ಕೆ ಅಂದರೆ ಒಬ್ಬೊಬ್ರು ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನೀವು ಏನಿದ್ರು KEA ವೆಬ್ಸೈಟಲ್ಲೇ ಹೋಗಿ, ಅಲ್ಲಿ ಅವರು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಅದನ್ನ ನೋಡಿಕೊಂಡು ನೀವು ಎಲ್ಲ ಕ್ಲಾರಿಫಿಕೇಶನ್ಸ್ನ ಮುಗಿಸ್ಕೋಬಹುದು. ಜೊತೆಗೆ ಇದು ಮಲ್ಲೇಶ್ವರಂ 18th ಕ್ರಾಸ್ ಅವ್ರ ಆಫೀಸ್ಗೂ ಹೋಗಿ ಅವ್ರ ಕ್ಲಾರಿಫಿಕೇಶನ್ ತಗೋಬಹುದು. ಓಕೆ, ಧನ್ಯವಾದಗಳು ಮೂವರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ನಿಮ್ಮ ಸಮಸ್ಯೆಯ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಲ್ಲಿ ಭಾಗಿಯಾಗಬೇಕು, ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತಿದ್ರೆ ನೇರವಾಗಿ ವಿಸಿಟ್ ಮಾಡಬಹುದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ವಿಸಿಟ್ ಮಾಡಿ. ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಟಭೈರವ, ಶ್ರೀ ವಿ ವಜ್ರಮುನೇಶ್ವರ, 9th ಕ್ರಾಸ್, 9th ಮೇನ್ ರೋಡ್, ನಿಯರ್ ಅಶೋಕ ಪಿಲ್ಲರ್, ಜಯನಗರ, 2nd ಬ್ಲಾಕ್, ಬೆಂಗಳೂರು. ಇಲ್ಲಿಗೆ ನೇರವಾಗಿ ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನು ಕೋರ್ಸ್ಗಳಿಗೆ ಸೇರಿಸಬಹುದು. ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ. ಜೊತೆಗೆ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ದೂರವಾಣಿ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ.